ಹೈಸ್ಕೂಲ್ಗಳಿಗೆ 10ನೇ ಕ್ಲಾಸ್ ಓದಂತಹ ಹೋದ ವರ್ಷ 10ನೇ ಕ್ಲಾಸ್ ಓದಂತಹ ವಿಧಾನ ಶಾಲೆ, ಕೇಸೂರು ಶಾಲೆ ಮತ್ತೆ ಬೆಳಗಲ್ ಶಾಲೆ ಹಾಗೂ ದೇವದುರ್ಗದ ರಾಜಕೀಯ 10ನೇ ತರಗತಿ ಮಕ್ಕಳಿಗೆ ಹೋಗಲು ಕೂಡ ವಿದ್ಯಾಭ್ಯಾಸ ಕೊರತೆ ಆಗಬಾರದು ಅಂತ ಹೇಳಿ ಸೋಲಾರ್ ಲ್ಯಾಬ್ ವ್ಯವಸ್ಥೆಯನ್ನು ಮಾಡಿದ್ವಿ. ಈ ರೀತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಗಳಿಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ವೇಸ್ಟ್ ಮಾಡಿ ಆಡ್ ಮಾಡ್ತೀವಿ. ಅದೇ ಪ್ಲಾಸ್ಟಿಕ್ ಇಟ್ಕೊಂಡಿರೋ ಡೆಸ್ಕ್ ಆ ಥರ ಡೆಸ್ಕ್ಗಳನ್ನು ಮೇಡಮ್ ಅವರು ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮಾಡ್ಕೊಂಡು ನಮಗೆ ಡೆಸ್ಕ್ 50,000 ರೂಪಾಯಿ ಅವ್ರು ಮೇಡಮ್ ಅವರ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮಾಡಬೇಕು, ಪ್ಲಾಸ್ಟಿಕ್ ಮರುಬಳಕೆಯನ್ನು ಮಾಡಬೇಕು ಅಂತ ಹೇಳಿ ಅವ್ರು ಯಾವುದೇ ಪ್ರಾಜೆಕ್ಟ್ ಅವರು ಕೂಡ ಏನೇ ತಗೊಂಡು ಕೇಳ್ತಾರೆ ಸರ್ ಎಲ್ಲ ಮಾಡೋಣ ಅಂತ ಹೇಳಿ ಒಂದು ಎಷ್ಟು ವಿಭಿನ್ನ ಕಾನ್ಸೆಪ್ಟ್ ಕೊಟ್ಟರೆ ಆಶ್ಚರ್ಯ ಆಗ್ತಾ ಇರುತ್ತೆ. ನೀವು ಕೂಡ ನಂಬೋದಿಲ್ಲ, ನಾವೇನು ಟೈರ್ಗಳನ್ನ ಬಳಕೆ ಮಾಡಿ ಆಟ ಆಡಿ ಎಲ್ಲ ಬಿಸಾಕ ಟೈರ್ಗಳನ್ನ ಅದರಲ್ಲಿ ಸ್ಲಿಪ್ ಮಾಡೋಣ ಸರ್ ಅಂತ ಒಂದು ಕಾರ್ಯಕ್ರಮ ನನಗೆ ಆಶ್ಚರ್ಯ ಆಯ್ತು. ನೋಡಿ ಎಷ್ಟು ಎಂತೆಂತ ಅವಸ್ಥೆ ಬಳಸ್ಕೊಂಡು ಬಿಸಾಕಿ ಅವುಗಳು ಏನು ಮಾಡ್ಕೊಂಡು ಅಂತ ಹೇಳಿ ಸ್ಲಿಪ್ಪರ್ ಮಾಡ್ಬೋದು ಸರ್ ಅಂತ ಹೇಳಿ ಅದಕ್ಕೆ ಮೇಡಮ್ ಎಲ್ಲೆಲ್ಲಿ ಮಾಡ್ತಾರೆ ಬೇರೆ ಬೇರೆ ಸ್ಟೇಟಲ್ಲೂ ಕೂಡ ಸಂಬಂಧಪಟ್ಟ ವಿಡಿಯೋ ಸೆಂಡ್ ಮಾಡಿದ್ರು. ನನಗೆ ಆಶ್ಚರ್ಯ ಆಯ್ತು, ಹೌದಲ್ವಾ ಎಷ್ಟು ನೋಡಿ ಎಷ್ಟು ಬಿಸಾಕಬಹುದು ಸ್ಲಿಪ್ಪರ್ ಬಳಕೆ ಮಾಡ್ಬೋದು ಅಂತ ಹೇಳಿ ಅವ್ರು ಹೇಳಿದ್ರು. ಅದೇ ಕಾನ್ಸೆಪ್ಟ್ ನಾವೇನು ಮಾಡಿದೆ ಸ್ಲಿಪ್ಪರ್ ಮಾಡೋದು ತಡವಾಗುತ್ತೆ ಸೇರಿ ನಮ್ಮಲ್ಲೇ ಈ ಪಂಚಾಯತ್ಗಳಲ್ಲಿ ಸಿಗ್ತಾವಲ್ಲ ಆ ಟೈರ್ಗಳನ್ನು ತಗೊಂಡು ನಮ್ಮ ಶಾಲೆಗಳಿಗೆ ಅದನ್ನೇ ಒಂದು ಗಿಡಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಬೆಳೆಸಿ ಅವ್ರನ್ನ ಒಳ್ಳೆ ಪಾರ್ಕ್ ವ್ಯವಸ್ಥೆ ಮಾಡ್ಕೊಂಡು ಸುತ್ತ ವಾರ್ಡ್ಗೆ ಟೈರ್ಗಳನ್ನ ಜೋಡಿಸ್ಕೊಂಡು ಬಂದಿದ್ವಿ. ಎಷ್ಟು ದುಃಖ ಆಗಿದೆ ಅಂದ್ರೆ ಪೇಂಟಿಂಗ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ ಆ ಥರ ಇದು ಮಾಡಿದ್ವಿ. ಆಮೇಲೆ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮಾಡೋದು ಸ್ಲಿಪ್ಪರ್ ಮಾಡ್ಬೋದು, ಬ್ಯಾಗ್ ಮಾಡ್ಬೋದು, ಎಲ್ಲ ಕಾನ್ಸೆಪ್ಟ್ ಬ್ಯಾಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಹೀಗೆ ಪ್ರತಿಯೊಂದು ಕೂಡ ಪ್ಲಾಸ್ಟಿಕ್ ಅನ್ನು ರೀಸೈಕ್ಲಿಂಗ್ ಮಾಡ್ಕೊಂಡು ಇದೆಲ್ಲ ಮಾಡ್ಬೋದು ಸಾಕಷ್ಟು ಪ್ರಾಜೆಕ್ಟ್ ಕೊಡ್ತಾ ಹೋಗ್ತೇವೆ. ಈ ಮೊನ್ನೆ ಕೂಡ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಈಗ ಅಮೃತ ಮಾಸದಲ್ಲಿ ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ನಾಗಬಾದಲ್ಲಿ ಪ್ರತಿ ವರ್ಷ ಒಂದು ಪ್ರೋಗ್ರಾಮ್ ನಡೀತಾ ಮುಗಿದು ಅಲ್ಲಿ ಒಂದು ಪ್ರೋಗ್ರಾಮ್ ಆಗಿತ್ತು. ಈ ಪ್ರೋಗ್ರಾಮ್ ಆಗಿತ್ತು ಒಂದು ಜೀನ್ಸ್ ಪ್ಯಾಂಟ್ಗಳನ್ನ ಒಂದು ಜೀನ್ಸ್ ಪ್ಯಾಂಟ್ ಆಯ್ತಂದ್ರೆ 1000 ಲೀಟರ್ ನೀರು ಹೇಳ್ತಾ ಹೋಗ್ತದೆ ಒಂದು ಜೀನ್ಸ್ ಪ್ಯಾಂಟ್ ಮಾಡಿ. ಆ ಜೀನ್ಸ್ ಪ್ಯಾಂಟ್ ಏನ್ ಮಾಡಿ ಯೂಸ್ ಮಾಡ್ತೀವಿ ಎಲ್ಲ ಬಿಸಾಕೋದು ಹೊಡೆಯೋದಿಲ್ಲ, ಆಮೇಲೆ ಅದು ಯಾವುದೇ ಕರಗೋದು ಕೂಡ ಇಲ್ಲ, ಪರಿಸರಕ್ಕೆ ಮಾರಕವಾಗುತ್ತೆ. ಅದು ನಾನು ಏನ್ ಮಾಡೋದು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡಿಲ್ಲ, ಅದನ್ನ ತಗೊಂಡು ಏನ್ ಮಾಡಿದ್ರು ಅವರು ಒಂದು ಹೊಸ ಡಿಸೈನ್ ಫುಲ್ ಆಗಿ ಮಕ್ಕಳಿಗೆ ಶಾಲಾ ಬ್ಯಾಗ್ ಎಲ್ಲ ಮಾಡಿದ್ರು ಜೀನ್ಸ್ ಪ್ಯಾಂಟ್ ಅಲ್ಲಿ. ನಾವು ಇಮಿಡಿಯೇಟ್ಲಿ ಮೇಡಮ್ ಶೇರ್ ಮಾಡಿದೆ, ಮೇಡಮ್ ಇಲ್ಲಿ ಬೆಂಗಳೂರಲ್ಲಿ ಈ ತರ ಏನಂದ್ರೆ ಜೀನ್ಸ್ ಪ್ಯಾಂಟ್ ಅಲ್ಲಿ ಒಂದು ಒಳ್ಳೊಳ್ಳೆ ಕಲರ್ಫುಲ್ ಬ್ಯಾಗ್ ಮಾಡಿದ್ದಾರೆ, ಒಂದು ಜಾಮಿಟ್ರಿ ಬಾಕ್ಸ್ ಕೂಡ ಅದನ್ನೇ ಮಾಡಿದರೆ, ಕ್ಯಾರಿ ಬ್ಯಾಗ್ ಮಾಡಿದರೆ, ಲಂಚ್ ಬ್ಯಾಗ್ ಮಾಡಿದರೆ ಅಂತ ಈಗ ಬಳಕೆ ಮಾಡ್ಬೋದು. ಮೇಡಮ್ ಇಮಿಡಿಯೇಟ್ ಸರ್ ನಾವು ಒಂದು 1000 ಮಕ್ಕಳಿಗೆ ಬೇಕಾದ್ರೆ ಬ್ಯಾಗ್ ಮಾಡೋಣ, ಫಸ್ಟ್ ಯಾರಾದ್ರೂ ಟೈಲರ್ ನೋಡಿ ಸರ್ ಮಾಡ್ಕೊಡ ಅಂತ ನಾವು ಅದನ್ನ ಡಿಟೇಲ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇನ್ನೂ ಯಾರಾದ್ರೂ ಟೈಲರ್ಸ್ ಜೀನ್ಸ್ ಪ್ಯಾಂಟ್ ಅನ್ನ ಸ್ಟಿಚ್ ಮಾಡ್ಕೊಡಂತವ್ರು, ಬ್ಯಾಗ್ ಎಲ್ಲ ಮಾಡ್ಕೊಡಂತವ್ರು, ಆಮೇಲೆ ಕ್ಯಾರಿ ಬ್ಯಾಗ್ ಇದಕ್ಕೆ ತಗೊಂಡೋದ ಬ್ಯಾಗ್ ಮಾಡ್ಕೊಡಂತವ್ರು, ಜಾಮಿಟ್ರಿ ಬಾಕ್ಸ್ ಮಾಡೋದು ಯಾರಾದ್ರೂ ಕೂಡ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ನಮಗೆ ಹೇಳಿದ್ರೆ ಸಾಕು, ನಾವು ಟೈಲರ್ ಕಾಂಟ್ಯಾಕ್ಟ್ ಮಾಡ್ತೀವಿ. ಅದು ಕೂಡ ಮೇಡಮ್ ಮಾಡ್ಬೇಕಂತ ಒಂದು ಪ್ರಾಸೆಸ್ ಇದೆ. ಈ ರೀತಿಯಾಗಿ ಅವ್ರ ವಯಸ್ಸಲ್ಲಿ ತುಂಬಾ ಚಿಕ್ಕವರಾದ್ರೂ ಕೂಡ ಇಡೀ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆನ ಕೊಡ್ಬೇಕು ಅಂತ ಹೇಳಿ ಸಾಕಷ್ಟು ಫೌಂಡೇಶನ್ ತುಂಬಾ ಕೆಲಸ ಮಾಡಿದ್ರೆ ನಾನು ಈಗಾಗಲೇ ಹೇಳಿದ್ರೆ ತುಂಬಾ ಫೋಕಸ್ ಮಾಡ್ತಾರೆ. ಮತ್ತೆ ಕ್ಲಾಸ್ ಮಕ್ಕಳಿಗೆ ಸೋಲಾರ್ ಲ್ಯಾಂಪ್ಗಳನ್ನ ತುಂಬಾ ಪುರಸ್ಕಾರವನ್ನು ನಿಮಿಷಾಲೆ, ಬೆಳಗಲ್ ಶಾಲೆ ಮತ್ತು ಕೇಸೂರು ಶಾಲೆ 3 ಶಾಲೆಗಳಿಗೆ ಪುರಸ್ಕಾರ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಸಾಕಷ್ಟು ಪ್ರಾಜೆಕ್ಟ್ ಭವಿಷ್ಯದಲ್ಲಿ ಮೇಡಮ್ ಕೊಡ್ತಾ ಇದ್ದಾರೆ. ಇದು ನಮಗೆ ಗೊತ್ತಿರಲಿಲ್ಲ, ಮೂಲತಃ ಬಳ್ಳಾರಿನೇ ಅಂತ ನಮಗೆ ಗೊತ್ತಿರಲಿಲ್ಲ. ಹೀಗೆ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಪರಿಚಯ ಆಗಿ ಸುಮಾರು 2-3 ವರ್ಷದಲ್ಲಿ ನಮಗೆ 3-4 ಲಕ್ಷ ವಸ್ತುಗಳನ್ನ ತುಂಬಾ ನಂಬಿಕೆಯಿಂದ ಕಳಿಸ್ತಾರೆ. ನಾವು ಯಾವ ಶಾಲೆಗೆ ಒಂದು ಪ್ರಪೋಸಲ್ ಕಳಿಸಿದ್ರೆ ಸಾಕು, ಇಮ್ಯುನಿಟಿ ಅವರು ಯಾವ್ದು ಎಷ್ಟು ಬೇಕೋ ಕೊಟೇಶನ್ ಪ್ರಕಾರನೇ ಮಾಡ್ಕೊಂಡು ಇಮ್ಯುನಿಟಿ ದುಡ್ಡು ಕೊಡ್ತಾರೆ. ಶೌಚಾಲಯಗಳನ್ನು ಮಾಡಿದ್ರು ಮೊನ್ನೆ ಹೋಸರಿ ಚಿಕ್ಕಬಳ್ಳಾರಿ ಶಾಲೆಯಲ್ಲಿ ಕುಡಿಯೋದು ಹೆಣ್ಮಕ್ಳಿಗೆ ಕುಡಿಯೋದ್ರಿಂದ ಇಮ್ಯುನಿಟಿ 20,000 ಕೊಟ್ಟು ಕುಡಿಯೋದನ್ನ ಮಾಡಿಕೊಟ್ರು. ಕೇಂದ್ರದ ಶಾಲೆಯಲ್ಲಿ 10th ಮಕ್ಕಳಿಗೆ 5 ಶೌಚಾಲಯ ಇದೆ ಅಂತ ಹೇಳಿದ್ರು, ಅದು ಇಮ್ಯುನಿಟಿ 30,000 ಖರ್ಚು ಮಾಡಿ ಗಾಡಿ ಕುಡಿಯೋದ್ರಿಂದ ಸಾಕಷ್ಟು ಕೆಲಸವನ್ನು ಸುಮಾರು 3-4